ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೃತ ಸಮುದ್ರವು ಯಾವ ಎರಡು ದೇಶಗಳ ನಡುವೆ ಇದೆ? ಜೋರ್ಡಾನ್ ಮತ್ತು ಇಸ್ರೇಲ್. ಯಾವ ದೇಶವನ್ನು ಯುರೋಪಿಯನ್ನರ ಆಟದ ಮೈದಾನ ಎಂದು ಕರೆಯಲಾಗುತ್ತದೆ? ಸ್ವಿಟ್ಜರ್ಲ್ಯಾಂಡ್. ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಒಳಗೊಂಡಿದೆ? ಆಫ್ರಿಕಾ. ವಿಶ್ವದ ಅತಿ ಹೆಚ್ಚು ಹತ್ತಿಯ ಉತ್ಪಾದಕ ದೇಶ 2020-21ರಲ್ಲಿ ಯಾವುದು? ಚೀನಾ. ಪ್ರಪಂಚದ ಅತಿ ಚಿಕ್ಕ ಸಾಗರ ಯಾವುದು? ಆರ್ಕ್ಟಿಕ್ ಸಾಗರ. ಯಾರನ್ನು ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಂ ಎಂದು ಕರೆಯಲಾಗುತ್ತದೆ? ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಅವರು ಒಬ್ಬ ಭೌತವಿಜ್ಞಾನಿ ಮತ್ತು ಖಗೋಳಶಾಸ್ತ್ರಜ್ಞರಾಗಿದ್ದರು. ಇವರಿಗೆ 1966ರಲ್ಲಿ ಪದ್ಮಭೂಷಣ ಮತ್ತು 1972ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ವರ್ಲ್ಡ್ ರೆಡ್ ಕ್ರಾಸ್ ಡೇಯನ್ನು ಯಾವಾಗ ಆಚರಿಸಲಾಗುತ್ತದೆ? 8 ಮೇ. ದಿನಾಂಕ ಮತ್ತು ಆಚರಣೆಗಳು: 8 ಮೇ ರೆಡ್ ಕ್ರಾಸ್ ದಿನ, 11 ಮೇ ರಾಷ್ಟ್ರೀಯ ತಂತ್ರಜ್ಞಾನ ದಿನ, 17 ಮೇ ವಿಶ್ವ ದೂರ ಸಂಪರ್ಕ ದಿನ, 5 ಜೂನ್ ವಿಶ್ವ ಪರಿಸರ ದಿನ. ಪಾನ್ ಕಾರ್ಡ್ನಲ್ಲಿಯ ಪಾನ್ನ ವಿಸ್ತೃತ ರೂಪವೇನು? ಪರ್ಮನೆಂಟ್ ಅಕೌಂಟ್ ನಂಬರ್. ಯಾರ ಜನ್ಮದಿನವನ್ನು ವಿಶ್ವ ಮಾನವ ದಿನ ಎಂದು ಆಚರಿಸಲಾಗುತ್ತದೆ? ಕುವೆಂಪು. ವಾತಾವರಣದ ಒತ್ತಡವನ್ನು ಅಳೆಯಲು ಯಾವ ಮಾಪನವನ್ನು ಬಳಸಲಾಗುತ್ತದೆ? ಬ್ಯಾರೋಮೀಟರ್. ಥರ್ಮಾಮೀಟರ್ ದೇಹದ ಉಷ್ಣತೆಯನ್ನು ಅಳೆಯಲು ಬಳಸುತ್ತಾರೆ. ಎನರ್ಜಿ ಮೀಟರ್ ವಿದ್ಯುತ್ ಶಕ್ತಿಯನ್ನು ಅಳೆಯಲು ಬಳಸುತ್ತಾರೆ. ಬ್ಯಾರೋಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುತ್ತಾರೆ. ಅನಿಮೋಮೀಟರ್ ಗಾಳಿಯ ಗತಿ ಮತ್ತು ದಿಕ್ಕನ್ನು ತಿಳಿದುಕೊಳ್ಳಲು ಬಳಸುತ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕೃತವಾದದ್ದು ಯಾವಾಗ? 1949ರಲ್ಲಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935ರ ಏಪ್ರಿಲ್ 1ರಂದು ಕಲ್ಕತ್ತಾದಲ್ಲಿ ಸ್ಥಾಪನೆಯಾಯಿತು. ಇದು 1949ರ ಜನವರಿ 1ರಂದು ರಾಷ್ಟ್ರೀಕೃತವಾಯಿತು. ತದನಂತರ ಇದರ ಕೇಂದ್ರ ಕಚೇರಿಯನ್ನು 1937ರಲ್ಲಿ ಮುಂಬೈಗೆ ಸ್ಥಳಾಂತರಿಸಲಾಯಿತು. ಈ ಕೆಳಗಿನವರಲ್ಲಿ ಯಾರು ಶಾಂತಿ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ? ಕೈಲಾಶ್ ಸತ್ಯಾರ್ಥಿ. ನೊಬೆಲ್ ಪುರಸ್ಕೃತರು ಮತ್ತು ಕ್ಷೇತ್ರ: ಅಮೃತ್ ಸೇನ್ ಅರ್ಥಶಾಸ್ತ್ರ, ಅಭಿಜಿತ್ ಬ್ಯಾನರ್ಜಿ ಅರ್ಥಶಾಸ್ತ್ರ, ಕೈಲಾಶ್ ಸತ್ಯಾರ್ಥಿ ಶಾಂತಿ ಕ್ಷೇತ್ರ, ವೆಂಕಟರಾಮಕೃಷ್ಣನ್ ರಸಾಯನಶಾಸ್ತ್ರ. ಗಾಳಿಗೋಪುರ ನುಡಿಗಟ್ಟಿನ ಅರ್ಥವೇನು? ಕೈಗೂಡದ ಆಸೆ. ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೈವ್. ಜಾರಿಗೆ ತಂದವರು ಪದ್ಧತಿಗಳು: ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ರಾಬರ್ಟ್ ಕ್ಲೈವ್ ದ್ವಿಸರ್ಕಾರ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದುವುದಿಲ್ಲ? ಗಂಗರು ಬನವಾಸಿ. ಪಕ್ಷಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಓರ್ನಿಥೋಲಜಿ. ಆಂಕಾಲಜಿ ಕ್ಯಾನ್ಸರ್. ಬೋಟನಿ ಸಸ್ಯಗಳು. ಓರ್ನಿಥೋಲಜಿ ಪಕ್ಷಿ. ಹೆಮಟಾಲಜಿ ರಕ್ತ. ಭೂಮಿಯ ಮೇಲಿನ ಅತಿ ಎತ್ತರದ ಯುದ್ಧಭೂಮಿ ಯಾವುದು? ಸಿಯಾಚಿನ್. ಸಿಯಾಚಿನ್ ಪ್ರದೇಶವನ್ನು ಭೂಮಿಯ ಮೇಲಿನ ಅತಿ ಎತ್ತರದ ಯುದ್ಧಭೂಮಿ ಎಂದು ಕರೆಯಲಾಗುತ್ತದೆ. ಸಾಂಬಾರಗಳ ರಾಣಿ ಎಂದು ಯಾವ ಪದಾರ್ಥಕ್ಕೆ ಕರೆಯುತ್ತಾರೆ? ಏಲಕ್ಕಿ. ಏಲಕ್ಕಿಗೆ ಸಾಂಬಾರುಗಳ ರಾಣಿ ಎಂದು ಕರೆಯುತ್ತಾರೆ. ಏಲಕ್ಕಿ ಉತ್ಪಾದನೆಯಲ್ಲಿ ಭಾರತವು ಮೊದಲ ಸ್ಥಾನದಲ್ಲಿದೆ. ಸಾಂಬಾರುಗಳ ರಾಜ ಎಂದು ಯಾವ ಸಾಂಬಾರು ಪದಾರ್ಥಕ್ಕೆ ಕರೆಯುತ್ತಾರೆ? ಕರಿಮೆಣಸು. ಹೆಚ್ಚು ಕರಿಮೆಣಸಿನ ಉತ್ಪಾದನೆಯಲ್ಲಿ ವಿಯೆಟ್ನಾಂ ವಿಶ್ವದ ಮೊದಲ ಸ್ಥಾನದಲ್ಲಿದೆ. ಕೇಂದ್ರ ಲೋಕಸೇವಾ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು? ಸರ್ ಬಾರ್ಕರ್. ಕೇಂದ್ರ ಲೋಕಸೇವಾ ಆಯೋಗವನ್ನು 1926 ಅಕ್ಟೋಬರ್ 1ರಂದು ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಭಾರತದ ಮೊದಲ ಸ್ವತಂತ್ರ ಗ್ರಾಮ ಯಾವುದು? ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮ.
ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮವು ಸ್ವಾತಂತ್ರ್ಯಕ್ಕೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಕಲಿಗಳಿಂದ ಪ್ರತಿಷ್ಠಿತವಾಗಿದೆ. ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಯಾವುದು? ವಿಕಟ ಪ್ರತಾಪ. ಭಾರತದ ಯಾವ ಮುಖಬೆಲೆಯ ನೋಟಿನ ಮೇಲೆ ಹಂಪಿಯ ಕಲ್ಲಿನ ರಥದ ಚಿತ್ರಣವನ್ನು ಮುದ್ರಿಸಲಾಗಿದೆ? 50 ರೂಪಾಯಿ ನೋಟಿನ ಮೇಲೆ. ನೋಟು ಮುದ್ರಿತವಾದ ಸ್ಥಳ 10 ರೂಪಾಯಿ ಸೂರ್ಯ ದೇವಾಲಯ ಕೋನಾರ್ಕ್, 20 ಎಲ್ಲೋರ ಗುಹೆ ಮಹಾರಾಷ್ಟ್ರ, 50 ಕಲ್ಲಿನ ರಥ ಹಂಪಿ, 100 ರೂಪಾಯಿ ರಾಣಿ ಕಿ ವಾವ್ ಗುಜರಾತ್, 200 ಸಾಂಚಿ ಸ್ತೂಪ ಮಧ್ಯಪ್ರದೇಶ, 500 ಕೆಂಪುಕೋಟೆ ದೆಹಲಿ, 2000 ಮಂಗಳಯಾನ. ಯಾರನ್ನು ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಎಂದು ಕರೆಯುತ್ತಾರೆ? ಸುಶ್ರುತ. ಯಾರನ್ನು ಭಾರತದ ಕ್ಷಿಪಣಿ ಮಹಿಳೆ ಎಂದು ಕರೆಯುತ್ತಾರೆ? ಟೆಸ್ಸಿ ಥಾಮಸ್. ಹಣ್ಣು ಮಾಗುವುದಕ್ಕೆ ಮತ್ತು ಹೂಗಳು ಅರಳಲು ಕಾರಣವಾಗುವ ಹಾರ್ಮೋನ್ ಯಾವುದು? ಎಥಿಲಿನ್. ಎಥಿಲಿನ್ ಹಾರ್ಮೋನ್ ಉನ್ನತ ಸಸ್ಯದ ಎಲ್ಲ ಭಾಗಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಈ ಹಾರ್ಮೋನನ್ನು ಕೃತಕವಾಗಿ ಹಣ್ಣುಗಳನ್ನು ಮಾಗಿಸಲು ಮತ್ತು ಬೀಜಗಳ ಮೊಳಕೆಯೊಡೆಯಿಸಲು ಸಹ ಬಳಸಲಾಗುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಮೊದಲ ಗವರ್ನರ್ ಯಾರು? ಓಸ್ಟೋ ಸ್ಮಿತ್. ಈ ಕೆಳಗಿನವುಗಳಲ್ಲಿ ಯಾವುದು ಪಂಚರತ್ನ? ಬೆಳ್ಳಿ. ಶಿವನಸಮುದ್ರ ಜಲವಿದ್ಯುತ್ ತಯಾರಿಕಾ ಕೇಂದ್ರ ಶುರುವಾದದ್ದು ಯಾವಾಗ? 1902. ಬ್ರಿಟಿಷ್ ಸಂಸತ್ತಿನ ಸದಸ್ಯನಾದ ಮೊದಲ ಭಾರತೀಯ ಯಾರು? ದಾದಾಬಾಯಿ ನೌರೋಜಿ. ಜಪಾನಿನ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ? ದ ಡಯಟ್. ಮುದ್ರಣ ಯಂತ್ರವನ್ನು ಕಂಡುಹಿಡಿದವರು ಯಾರು? ಜೊಹಾನ್ಸ್ ಗುಟೆನ್ಬರ್ಗ್. ರಾಕೆಟ್ಗಳಲ್ಲಿ ಬಳಸುವ ಇಂಧನ ಯಾವುದು? ದ್ರವ ಆಮ್ಲಜನಕ ಮತ್ತು ದ್ರವ ಜಲಜನಕ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಇದೆ? ಧಾರವಾಡ. ಸೈಯದ್ ಸಂತತಿಯ ಸ್ಥಾಪಕ ಯಾರು? ಸೈಯದ್ ಕಿಜ್ರಿ ಖಾನ್. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಬೆಂಗಳೂರು. ರೇಡಿಯೋ ತರಂಗಗಳ ಮೂಲಕ ವಿಮಾನಗಳ ದಿಕ್ಕು ಮತ್ತು ದೂರವನ್ನು ಕಂಡುಹಿಡಿಯುವ ಸಾಧನ ಯಾವುದು? ರೇಡಾರ್. ಶ್ರವಣಾತೀತ ಶಬ್ದಗಳ ಅಲೆಗಳನ್ನು ಬಳಸಿ ಸಾಗರದ ಆಳದಲ್ಲಿ ವಸ್ತುವಿನ ದೂರ ಮತ್ತು ದಿಕ್ಕನ್ನು ಪತ್ತೆ ಹಚ್ಚುವ ವಿಧಾನ ಯಾವುದು? ಸೋನಾರ್. ಭಾರತದಲ್ಲಿ ಪ್ರಥಮವಾಗಿ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು? 1970. ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಹೃದಯವನ್ನು ಸುತ್ತುವರೆದಿರುವ ಪೊರೆಯ ಹೆಸರೇನು? ಪೆರಿಕಾರ್ಡಿಯಂ. ಇಂದಿರಾ ಗಾಂಧಿ ಪ್ರಶಸ್ತಿಯ ಉದ್ದೇಶವೇನು? ಶಾಂತಿಗಾಗಿ ಕೊಡುಗೆ ನೀಡಿದವರಿಗೆ. ಬುದ್ಧನ ಜನ್ಮಸ್ಥಳ ಯಾವುದು? ಎಲ್ಲಿದೆ? ಲುಂಬಿನಿ, ನೇಪಾಳದಲ್ಲಿದೆ. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿ ಎತ್ತರ ಎಷ್ಟು? 57 ಅಡಿ. ಹಂಪೆಯು ಯಾವ ನದಿಯ ದಡದ ಮೇಲಿದೆ? ತುಂಗಭದ್ರಾ. ವಚನ ಸಂಪಾದನೆಯ ಪಿತಾಮಹ ಯಾರು? ಫಾಗು ಅಳಕಟ್ಟಿ. ಗಂಗರ್ ವಂಶದ ಸ್ಥಾಪಕರು ಯಾರು? ದಡಿಗ ಮತ್ತು ಮಾಧವ. ವಿಕ್ರು ಗೋಕಾಕ್ ರವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಭಾರತ ಸಿಂಧು ರಶ್ಮಿ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆ ಯಾವುದು? ಕ್ರಿಕೆಟ್. ಕನ್ನಡ ನಾಡಿನ ಮೊದಲ ದೊರೆ ಯಾರು? ಮಯೂರವರ್ಮ. ಸಾಮಾನ್ಯವಾಗಿ ಪ್ರೋಗ್ರಾಂಗಳ ಸಂಗ್ರಹವನ್ನು ಏನೆಂದು ಕರೆಯುತ್ತಾರೆ? ತಂತ್ರಾಂಶ. ಗಾನಾ ಪಕ್ಷಿಧಾಮ ಇರುವುದು ಎಲ್ಲಿ? ರಾಜಸ್ಥಾನ. ರಾಷ್ಟ್ರೀಯ ರಕ್ಷಣಾ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ? ಮಾರ್ಚ್ 4. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಆತ್ಮಾರಾಮ ಪಾಂಡುರಂಗ, 1967. ರಾಣಾ ಪ್ರತಾಪ್ ಸಾಗರ ಅಣುಶಕ್ತಿ ಸ್ಥಾವರ ಎಲ್ಲಿದೆ? ರಾಜಸ್ಥಾನ್. ಗುಡವೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಅಕ್ಕಬುಕ್ಕರು. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ಅಲ್ಮಿಡಿ ಶಾಸನ ಇರುವುದು ಎಲ್ಲಿ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಗ್ರಾಮ. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರು? ವಿಷ್ಣುವರ್ಧನ. ಸಂಗೀತ ಗಂಗಾದೇವಿ ಎಂದು ಹೆಸರುವಾಸಿಯಾದವರು ಯಾರು? ಗಂಗೂಬಾಯಿ ಹಾನಗಲ್. ಕರ್ನಾಟಕದ ಕಾಶ್ಮೀರ ಎಂದು ಹೆಸರುವಾಸಿಯಾದ ಜಿಲ್ಲೆ ಯಾವುದು? ಕೊಡಗು. ವಿಜಯನಗರದ ಆಳ್ವಿಕೆಯಲ್ಲಿ ಸಂಗಮ ಮನೆತನದ ಅವಧಿ ಏನು? ಕ್ರಿಸ್ತಶಕ 1336 ರಿಂದ ಕ್ರಿಸ್ತಶಕ 1485. ಚಂದ್ರಶೇಖರ್ ಕಂಬಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸಿಕ್ಕಿತು? 2010. ಚಾಲುಕ್ಯರ ವಾಸ್ತುಶಿಲ್ಪಿಗಳ ಶೈಲಿ ಯಾವುದಾಗಿತ್ತು? ವೇಸರ ಶೈಲಿ. ರಸ್ತೆ ಪಕ್ಕದ ಹಳದಿ ಬಣ್ಣದ ಕಲ್ಲು ಏನನ್ನು ಸೂಚಿಸುತ್ತದೆ? ರಾಷ್ಟ್ರೀಯ ಹೆದ್ದಾರಿ. ಓಂ ಬೀಚ್ ಎಲ್ಲಿದೆ? ಗೋಕರ್ಣ. ಮಲಪ್ರಭಾ ನದಿಯ ಉಗಮಸ್ಥಾನ ಯಾವುದು?
ಕಣಕುಂಬಿ ಬೆಳಗಾವಿ. ಕರ್ನಾಟಕದ ಪ್ರವಾಸನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಟಿ.ಪಿ. ಕೈಲಾಸಂ. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಚಿತ್ರ ಯಾವುದು? ಬೇಡರ ಕಣ್ಣಪ್ಪ. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಜಯದೇವಿ ತಾಯಿ ಲಿಗಾಡೆ, 1984. ಕಾಯಕವೇ ಕೈಲಾಸ ಎಂದು ಸಾರಿದವರು ಯಾರು? ಬಸವಣ್ಣ. ಭಕ್ತಿ ಭಂಡಾರಿ ಎಂದು ಯಾರನ್ನು ಕರೆಯುತ್ತಾರೆ? ಬಸವಣ್ಣ. ಕುವೆಂಪು ಅವರ ಆತ್ಮಕಥೆ ಯಾವುದು? ನೆನಪಿನ ದೋಣಿಯಲ್ಲಿ. ಮೊದಲ ಕರ್ನಾಟಕದ ವಿಧಾನಸಭಾ ಮಹಿಳಾ ಸಭಾಪತಿ ಯಾರು? ಕೆ.ಎಸ್. ನಾಗರತ್ನಮ್ಮ. ಬಸವಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಯಾದಗಿರಿ, ಕೃಷ್ಣಾ ನದಿ. ತಾಳಿಕೋಟೆ ಕದನ ರಕ್ಕಸದಂಗಡಿ ಯುದ್ಧ ನಡೆದ ವರ್ಷ ಯಾವುದು? 1965. ಬಿಜಾಪುರದಲ್ಲಿ ಆಳ್ವಿಕೆ ನಡೆಸಿದ್ದ ಶಾಹಿ ಸುಲ್ತಾನ ಮನೆತನ ಯಾವುದು? ಆದಿಲ್ ಶಾಹಿಗಳು. ದಂತಿದುರ್ಗ ಸ್ಥಾಪಿಸಿದ ರಾಜಮನೆತನ ಯಾವುದು? ರಾಷ್ಟ್ರಕೂಟರು. ಮೈಸೂರು ರಾಜ್ಯವು ಕರ್ನಾಟಕ ಎಂದು ನಾಮಕರಣವಾದದ್ದು ಯಾವಾಗ? 1973 ನವೆಂಬರ್ 1. ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು? ಜಯಚಾಮರಾಜೇಂದ್ರ ಒಡೆಯರು. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಶಬ್ದಮಣಿ ದರ್ಪಣ. ಕನ್ನಡದ ಮೊದಲ ಕಾವ್ಯ ಯಾವುದು? ಆದಿಪುರಾಣ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ನಾಡಗೀತೆಯನ್ನು ಬರೆದವರು ಯಾರು? ಉಯಿಲಗೋಳ ನಾರಾಯಣರಾಯರು. ಪ್ರಥಮ ಕನ್ನಡ ವಿಶ್ವವಿದ್ಯಾಲಯ ಯಾವುದು? ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಡಾ ರಾಜ್ಕುಮಾರ್. ಹೊಸಗನ್ನಡ ಸಾಹಿತ್ಯದ ಪಿತಾಮಹ ಯಾರು? ಬಿ.ಎಂ. ಶ್ರೀಕಂಠಯ್ಯ. ಕನ್ನಡ ಸಾಹಿತ್ಯದ ನವ್ಯ ನಾಟಕದ ಪಿತಾಮಹ ಯಾರು? ಟಿ.ಪಿ. ಕೈಲಾಸಂ. ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಪ್ರಧಾನಿ ಯಾರು? ಎಚ್.ಡಿ. ದೇವೇಗೌಡ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಯಾವುದು? ಬೇರೆ ಬೇರೆ ರೋಗವು ವಿಟಮಿನ್ ಬಿ ಕೊರತೆಯಿಂದ ಬರುತ್ತದೆ. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು? ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಸ್ಕರ್ವಿ. ಕರ್ನಾಟಕದಲ್ಲಿ ಜಿಲ್ಲೆಗಳು ಎಷ್ಟಿವೆ? ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿವೆ. ಕರ್ನಾಟಕದ ಒಟ್ಟು ತಾಲೂಕುಗಳು? ಕರ್ನಾಟಕದಲ್ಲಿ ಪ್ರಸ್ತುತ 236, 59 ಹೊಸ ತಾಲೂಕುಗಳು ಇವೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.